ಕಿರಾಣಿ ಅಂಗಡಿಯಲ್ಲಿ ಮದ್ಯ ಮಾರಾಟವನ್ನ ಮಾಡ್ತಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಎಗ್ ರೈಸ್ ಅಂಗಡಿಯಲ್ಲೂ ಕೂಡ ಲಿಕ್ಕರ್ ಸಿಗ್ತಾ ಇದ್ದು ಧಾರವಾಡ ತಾಲೂಕಿನ ವೀರಾಪುರ ಹಾಗೂ ರಾಮಾಪುರದಲ್ಲಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯ ಭಯನೇ ಇಲ್ಲದೆ ರಾಜಾರೋಷವಾಗಿ ಮಾರಾಟವನ್ನ ಮಾಡ್ತಾ ಇದ್ದು ಈ ಬಗ್ಗೆ ಕ್ರಮಕ್ಕೆ ಹಲವು ಬಾರಿ ಮನವಿ ಮಾಡಿದ್ದಾರೆ ಸ್ಥಳೀಯ ಗ್ರಾಮಸ್ಥರು. ಇದಕ್ಕೆ ಕ್ಯಾರೆ ಎನ್ನದೆ ಮಾರಾಟಕ್ಕೆ ಕಿರಾಣಿ ಹಾಗೂ ಎಗ್ ರೈಸ್ ಅಂಗಡಿ ಮಾಲೀಕರು ಇಳಿದಿದ್ದು ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಬರುವ ಈ ಗ್ರಾಮಗಳಲ್ಲಿ ಈ ರೀತಿಯಾದಂತಹ ಅಕ್ರಮ ಎಸಗಲಾಗ್ತಾ ಇದೆ. ಸಚಿವರ ಕ್ಷೇತ್ರದಲ್ಲೇ ರಾಜಾರೋಷವಾಗಿ ಅಕ್ರಮ ಲಿಕ್ಕರ್ ದಂಧೆ ನಡೀತಾ ಇದೆ. ದೇವರಿಗೆ ಮದ್ಯದ ನೈವೇದ್ಯ ಮಾಡಿ ದೇವರಿಗೆ ಇಟ್ಟು ತದನಂತರ ಭಕ್ತಾದಿಗಳು ತೀರ್ಥದ ರೂಪದಲ್ಲಿ ಮದ್ಯವನ್ನ ಕುಡಿದು ಕೃತಾರ್ಥರಾದ ಅಪರೂಪದ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಕೋಡೆ ಭೈರವೇಶ್ವರ ದೇವಸ್ಥಾನದಲ್ಲಿ ಮದ್ಯಾರಾಧನೆ ನಡೆದಿದೆ. ಸಂಕ್ರಾಂತಿಯ ಮಾರನೇ ದಿನ ದೇವರಿಗೆ ಮದ್ಯದ ನೈವೇದ್ಯ ಮಾಡಿದ್ದಾರೆ. ವಿವಿಧ ಬ್ರ್ಯಾಂಡ್ಗಳ ಮದ್ಯವನ್ನ ದೇವರಿಗೆ ಕಾಣಿಕೆಯಾಗಿ ನೀಡಿದ್ದಾರೆ. ಆಡಳಿತ ಮಂಡಳಿಯವರು ವಿವಿಧ ಬ್ರ್ಯಾಂಡ್ಗಳನ್ನು ಬೇರ್ಪಡಿಸಿ ಡ್ರಮ್ಗಳಲ್ಲಿ ಶೇಖರಣೆ ಮಾಡಿದ್ದಾರೆ. ಮಹಾಮಂಗಳಾರತಿ ಬಳಿಕ ಸಂಗ್ರಹಿಸಿದ ಮದ್ಯವನ್ನ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ಹಂಚಿದ್ದಾರೆ. ಈ ತೀರ್ಥ ಕುಡಿದ ಯುವ ಭಕ್ತರು ನಶೆ ಏರಿಸಿಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ದಾಂಡೇಲಿ ರಾಜ್ಯ ಹೆದ್ದಾರಿಯಲ್ಲಿ ಆನೆಗಳ ಗುಂಪು ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತ ಓಡಾಟವನ್ನು ಕೂಡ ನಡೆಸ್ತಾ ಇದ್ದು ಆತಂಕವನ್ನ ಸೃಷ್ಟಿಸಿದೆ. ಹೆದ್ದಾರಿಯಲ್ಲಿ ಆನೆಗಳನ್ನು ಕಂಡು ಕೆಲವೊತ್ತು ವಾಹನ ನಿಲ್ಲಿಸಿದ್ದಾರೆ ಸವಾರರು. ಆನೆಗಳೊಂದಿಗೆ ಸೆಲ್ಫಿ ಹಾಗೂ ವಿಡಿಯೋ ತೆಗೆದು ಹುಚ್ಚಾಟವನ್ನ ಮಾಡಿದ್ದಾರೆ. ಸದ್ಯ ದಾಂಡೇಲಿಯ ಅರಣ್ಯ ಭಾಗದಲ್ಲಿ ಆನೆಗಳ ಹಿಂಡು ಸಂಚರಿಸ್ತಾ ಇದ್ದು ಈ ಭಾಗದ ತೋಟ, ಕಬ್ಬಿನ ಗದ್ದೆಗಳಿಗೆ ನುಗ್ಗುತ್ತಿವೆ.